ಪುಟ್ಟದ ಮಕ್ಕಳಿಗೆ ವೈಟ್ ಅಂಡ್ ಬ್ಲಾಕ್ ಫ್ಲಾಶ್ ಕಾರ್ಡ್ಸ್‌ನ ಯಾಕೆ ತೋರಿಸ್ಬೇಕು? ಯಾವಾಗ ತೋರಿಸ್ಬೇಕು? ಹೇಗೆ ತೋರಿಸ್ಬೇಕು? ಇದರ ಬೆನಿಫಿಟ್ಸ್ ಏನು ಅಂತ ಇವತ್ತಿನ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಆಡು ನೀನು, ಆಡು ನೀನು, ಆಡು ನೀನು. 1, 2, 3, 4 ಸೈಕ್ಲಿಂಗ್ ಮಾಡೋಣ. 1, 2, 3, 4, 5 ಫ್ಲಾಶ್ ಕಾರ್ಡ್ಸ್‌ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಿಂಪಲ್ ವಾರ್ಮ್ ಅಪ್ ಎಕ್ಸರ್ಸೈಸಸ್‌ನ ಮಾಡಬೇಕಾಗುತ್ತೆ. ಇದರಿಂದ ಮಕ್ಕಳು ತುಂಬ ಚೆನ್ನಾಗಿ ಫೋಕಸ್ ಕೊಡ್ತಾರೆ, ಅಟೆನ್ಷನ್ ಕೊಡ್ತಾರೆ. ಇದರಿಂದ ಬೆನಿಫಿಟ್ಸ್ ತುಂಬ ಇರೋದ್ರಿಂದ ನಾವು ಮಕ್ಕಳ ಅಟೆನ್ಷನ್‌ನ, ಫೋಕಸ್‌ನ ತಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಅಂತಹ ಪ್ಲೇ ಅನ್ನ ನಾವು ಮಾಡಬಹುದು. ಫನ್ನಿ ವಾಯ್ಸಸ್‌ನ ಮಾಡಬಹುದು, ಕ್ಲಾಪ್ ಮಾಡ್ಬೋದು. ಮಕ್ಕಳನ್ನ ಅಲರ್ಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಅದಾದ್ಮೇಲೆ ನೀವು ಫ್ಲಾಶ್ ಕಾರ್ಡ್ಸ್‌ನ ಶುರು ಮಾಡಬೇಕು. ರೆಡಿ 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 ವೆಯ್ಟ್ 1 ಸೆಕೆಂಡ್. ರೆಡಿ 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 1 ಸೆಕೆಂಡ್. ನಾನು ಇವಾಗ ಮಾಡಿ ಕೊಡ್ತೀನಿ, ಓಕೆನಾ? ವಾರ್ಮ್ ಅಪ್ ಎಕ್ಸರ್ಸೈಸಸ್ ಆದಮೇಲೆ ಫ್ಲಾಶ್ ಕಾರ್ಡ್ಸ್ ಟೈಮ್ ಅಂತ ಹೇಳಿ ಮಗುಗೆ ಫ್ಲಾಶ್ ಕಾರ್ಡ್ಸ್‌ನ ನಾವು ಫ್ಲಾಶ್ ಮಾಡೋದಕ್ಕೆ ಶುರು ಮಾಡಬೇಕಾಗತ್ತೆ. ಜಸ್ಟ್ ನಾಟ್ ಇವನ್ ಅ ಸೆಕೆಂಡ್ ಆ ಫ್ಲಾಶ್ ಕಾರ್ಡ್ಸ್ ನಾವು ಫ್ಲಾಶ್ ಮಾಡಿದಾಗ ಆ ಕಾರ್ಡು ರಿಪೀಟ್ ಆಗ್ತಾನೆ ಇರಬೇಕಾಗತ್ತೆ, ಫ್ಲಿಪ್ ಮಾಡ್ತಾನೆ ಇರಬೇಕು. ಇದನ್ನು ನಾವು 8ರಿಂದ 12 ಇಂಚಸ್ ದೂರದಲ್ಲಿ ಮಾಡಬೇಕಾಗುತ್ತೆ. ತುಂಬ ಹತ್ರನೂ ಮಾಡಬಾರ್ದು, ತುಂಬ ದೂರನೂ ಮಾಡಬಾರ್ದು. ಈ ವೈಟ್ ಆ್ಯಂಡ್ ಬ್ಲ್ಯಾಕ್ ಹೈ ಕಾಂಟ್ರಾಸ್ಟಲ್ಲಿ ಬರೀ ವೈಟ್, ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರ್ ಇರುತ್ತೆ. ಮಕ್ಕಳಿಗೆ ಈ 3 ಅಷ್ಟೇನೆ ಕಾಣುತ್ತೆ. ರೆಡ್ ಕಲರ್ ಅಷ್ಟು ಕಾಣೋದಿಲ್ಲ ಇನಿಷಿಯಲಿ. 3 ಮಂತ್ಸ್ ಟೈಮಲ್ಲಿ ರೆಡ್ ಕಲರು ಸಹ ನೋಡೋದಕ್ಕೆ ಶುರು ಮಾಡಿರ್ತಾರೆ. ಬಟ್ ಈಗ್ಲಿಂದನೇ ನಾವು ಈ 3 ಕಲರ್ಸು, ಗ್ರೇ ಕಲರು ಆಲ್ಮೋಸ್ಟ್ ಅದೆರಡು ಮಿಕ್ಸ್ ಆದರೆ ಆಲ್ಮೋಸ್ಟ್ ಗ್ರೇ ಬರುತ್ತೆ. ಸೊ ಮಕ್ಕಳಿಗೆ ಇಷ್ಟೇ ಕಲರ್ ಕಾಣೋದ್ರಿಂದ ಈ ರೀತಿ ಕಾರ್ಡ್ಸ್‌ನ ಬಳಸಲೇಬೇಕು. ಅವ್ವಾ! ಹ್ಯಾಪಿ! ಒಂದ್ ನಿಮಿಷ. ಒಂದ್ ಸೆಕೆಂಡ್. ಈಗ ಇನ್ನೊಂದ್ಸಲ, ಓಕೆನಾ? ಅದಿತಿ ನಿಂಗೆ ಥ್ರೋ ಮಾಡ್ತೀನಿ. ತಗೊಳ್ಳಿ ಅದಿತಿ. ನಿಧಾನ ಮಗು ಕಣ್ಣು ಮಗು ಕಣ್ಣು ಮಗು ಕಣ್ಣು ಮಗು ಕಣ್ಣು ಮಗು ಕಣ್ಣು. ಮಗುಗೆ ಫ್ಲಾಶ್ ಕಾರ್ಡ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ರ್ಯಾಪೋನ ಬಿಲ್ಡ್ ಮಾಡಬೇಕಾಗತ್ತೆ ಆ್ಯಂಡ್ ಸ್ವಲ್ಪ ವಾರ್ಮ್ ಅಪ್ ಎಕ್ಸಸೈಸಸ್ ಮಾಡಬೇಕಾಗತ್ತೆ. ಅದಾದಮೇಲೆ ಇದು ಸಿಂಪಲ್ ಆಗಿರಬೇಕು. ಡ್ಯೂರೇಷನ್ ಎಷ್ಟು ಅಂತ ಹೇಳೋದಾದರೆ 5 ಟು 10 ಮಿನಿಟ್ಸಲ್ಲಿ ನೀವು ಮುಗಿಸ್ಬಿಡ್ಬೇಕಾಗತ್ತೆ. ತುಂಬ ಜಾಸ್ತಿ ಹೊತ್ತು ಮಾಡಿದ್ರೆ ಮಕ್ಕಳಿಗೆ ಅಷ್ಟು ಅಟೆನ್ಷನ್ ಆ್ಯಂಡ್ ಫೋಕಸ್ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟು ನೀವು ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ವಿಷಯ ಯಾವುದು ಅಂತಂದರೆ, ಬೇಬಿ ಚೆನ್ನಾಗಿ ರೆಸ್ಟ್ ಮಾಡಿರಬೇಕು, ನಿದ್ದೆ ಚೆನ್ನಾಗಾಗಿರಬೇಕು. ಆವಾಗಲೇ ಮಕ್ಕಳು ತುಂಬ ಚೆನ್ನಾಗಿ ಫೋಕಸ್ ಕೊಡ್ತಾರೆ. ಆಟ ಆಡುವಂತಹ ಟೈಮಲ್ಲಿ ನೀವು ಈ ಫ್ಲಾಶ್ ಕಾರ್ಡ್ ಆಕ್ಟಿವಿಟೀಸ್‌ನ ಮಾಡಬಹುದು. ಆ್ಯಂಡ್ ಆಲ್ಸೋ ಪಾಸಿಟಿವ್ ಎನ್ವೈರ್ಮೆಂಟ್ ಇರಬೇಕು. ನೀವು ಖುಷಿಯಾಗಿರಬೇಕು, ನಿಮಗೂ ಟೈಮ್ ಇರಬೇಕು. ಅಂತಹ ಸಮಯದಲ್ಲೇ ನೀವು ಮಾಡಬೇಕಾಗತ್ತೆ. ನೀವು ಎಷ್ಟು ಮಗು ಜೊತೆ ಎಂಜಾಯ್ ಮಾಡ್ತಿರೋ ಮಗುನೂ ಸಹ ಎಂಜಾಯ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇದನ್ನು ಮಗುವಿನ ಪ್ಲೇ ಟೈಮಲ್ಲಿ ತೋರಿಸಿ. ಮಗುಗೆ ನಿದ್ದೆ ಬರ್ತಾ ಇದೆ ಅಥವಾ ಮಗುಗೆ ತುಂಬ ಕ್ರ್ಯಾಂಕಿ ಆಗಿದೆ ಅಥವಾ ಊಟ ಮಾಡಬೇಕು, ಇನ್ನೇನು ಹೊಟ್ಟೆ ಹಸಿವಾಗಿದೆ, ಊಟ ಅಂತಂದರೆ ಹಾಲು, ಆ ಟೈಮಲ್ಲೆಲ್ಲ ತೋರ್ಸಕ್ಕೆ ಹೋಗ್ಬೇಡಿ. ವೆಲ್ ರೆಸ್ಟೆಡ್ ಬೇಬಿ ಅಂತ ಹೇಳ್ತೀವಿ. ಇಂತಹ ಸಮಯದಲ್ಲಿ ನಾವು ಮಕ್ಕಳಿಗೆ ಹೈ ಕಾಂಟ್ರಾಸ್ಟ್ ಫ್ಲಾಶ್ ಕಾರ್ಡ್ಸ್‌ನ ತೋರಿಸೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ನೋಡ್ತಾರೆ. ಫೋಕಸ್, ಅಟೆನ್ಷನ್ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತಿರೋದು ವಿಜುವಲ್ ಟ್ರ್ಯಾಕಿಂಗ್. ಇಟ್ಕೊಳ್ಳಿ. ರೈಟ್ 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 ಅಪ್ 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 ಅಪ್. ವೆರಿ ಗುಡ್. ಡೌನ್ 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 ಡೌನ್. ಲೆಫ್ಟ್ 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 ಲೆಫ್ಟ್. ರೈಟ್ 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 ರೈಟ್. ಅಪ್, ಹಿಂದೆ 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 ಹಿಂದೆ. ಚಿನಿ 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 ಈ ಕಡೆ ಬನ್ನಿ. ಇನಿಷಿಯಲಿ ನಾವು 2ರಿಂದ 3 ಕಾರ್ಡು, 3ರಿಂದ 5, 5ರಿಂದ 10 ಆ ರೀತಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೀವು ಸ್ಟಾರ್ಟ್ ಮಾಡಿದಂತಹ ಇನಿಷಿಯಲ್ ಡೇಸಲ್ಲಿ ಇಷ್ಟೊಂದು ಕಾರ್ಡ್ಸ್‌ನ ತೋರಿಸಿದ್ರೆ ಮಕ್ಕಳು ಅಟೆನ್ಷನ್ ಕೊಡೋದಿಲ್ಲ, ಫೋಕಸ್ ಕೊಡೋದಿಲ್ಲ. ದಟ್ ಈಸ್ ಕಂಪ್ಲೀಟ್ಲಿ ನಾರ್ಮಲ್.
ರೀತಿ ವಿಜುವಲ್ ಟ್ರ್ಯಾಕಿಂಗ್ ಅಂತಂದರೆ ಲೆಫ್ಟ್ ಸೈಡಿಗೆ ತೋರಿಸೋದು, ರೈಟ್ ಸೈಡಿಗೆ ತೋರಿಸೋದು, ಹಿಂದೆ ತೋರಿಸೋದು, ಮುಂದೆ ತೋರಿಸೋದು ಅಂತಂದರೆ ಅವರ ಕಣ್ಣು ಕೆಳಗಡೆ ನಾವು ತೋರಿಸೋದ್ರಿಂದ ಏನು ಡೆವಲಪ್ ಆಗುತ್ತೆ ಅಂತಂದರೆ ಮಗುವಿನ ವಿಷನ್ ಮಕ್ಕಳಿಗೆ ಹುಟ್ಟಿದಾಗ್ಲಿಂದ 3ರಿಂದ 4 ತಿಂಗಳವರೆಗೂ ಅವರ ವಿಷನ್ ಅಂತಂದರೆ ಅವ್ರಿಗೆ ಕಣ್ಣು ಅಷ್ಟು ಕ್ಲಿಯರ್ ಆಗಿ ಕಾಣೋದಿಲ್ಲ, ತುಂಬ ಬ್ಲರ್ರಿ ಇರುತ್ತೆ. ಅದು ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಅವರ ಐ ಮಸಲ್ಸ್ ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ನೆಕ್ ಆ್ಯಂಡ್ ಹೆಡ್ ಲಿಫ್ಟಿಂಗಿಗೂ ಸಹ ಈ ವಿಜುವಲ್ ಟ್ರ್ಯಾಕಿಂಗ್ ಆಕ್ಟಿವಿಟಿ ಹೆಲ್ಪ್ ಆಗುತ್ತೆ. Clap, clap. Happy, happy. Happy, happy. High five. High five ಮಾಡೋಣ ಒಂದು ನಿಮಿಷ. High five. High five. High five. High five. ಚಿನಿ ಸುಮ್ಮನೆ ಇರು ನೀನು. ಸುಮ್ಮನೆ ಇರು, ಪಾಪನೇ ಕೊಡುತ್ತೆ. High five. High five. High five. ನೀನು ನೋಡ್ತಾ ಇದ್ದೆ ಚಿನಿ. ನೀವು ಕೊಡಿ ಹೈ ಫೈ ಕೊಡಿ. ನೀವು ಕೊಡಿ ಹೈ ಫೈಗೆ. ಹೈ ಫೈ ಕೊಡಿ, ಅವರೇ ಕೊಡ್ತಾರೆ. ಹೈ ಫೈ. ಹೈ ಫೈ. ಹೈ ಫೈ. ಹೈ ಫೈ. ಹೈ ಫೈ. ಗೊಂಬೆ ಮಡಿ. ನಿಧಾನ. ಹೈ ಫೈ. ನಿಧಾನ. ಶುಪಡು. ಲಿಟಲ್ ಎ ಫ್ಲ್ಯಾಶ್ ಕಾರ್ಡ್ಸ್ ಜರ್ನಿಯಲ್ಲಿ ಫ್ರಮ್ ಪಾಸ್ಟ್ 3 ಮಂತ್ಸ್ ನಾವು ತುಂಬ ಎಂಜಾಯ್ ಮಾಡುವಂತಹ ಒಂದು ಸಮಯ ದಿನದಲ್ಲಿ ಅಂತಂದರೆ ಇದೇ ಆಗಿರುತ್ತೆ. ಅದಿತಿ ಮತ್ತು ನಾನು ತುಂಬ ಎಂಜಾಯ್ ಮಾಡ್ತೀವಿ, ಫನ್ ಮಾಡ್ತೀವಿ, ಆಟ ಆಡ್ತೀವಿ. ಲಿಟರಲಿ ಎಷ್ಟು ಎಂಜಾಯ್ ಮಾಡ್ತಾರೋ ವಿ ರಿಯಲಿ ಡೋಂಟ್ ನೋ, ಬಟ್ ನಾನು ಅದಿತಿ ಅಂತೂ ತುಂಬ ಎಂಜಾಯ್ ಮಾಡ್ತೀವಿ. ಅಬ್ಸರ್ವ್ ಮಾಡ್ದಂಗೆ ಲಿಟಲ್ ಏನು ಸಹ ಇನಿಷಿಯಲಿ ಅಷ್ಟು ಫೋಕಸ್ ಕೊಡ್ತಿರಲಿಲ್ಲ. ಈಗ ಆಲ್ಮೋಸ್ಟ್ 40+ ಕಾರ್ಡ್ಸ್ ಇದೆ. ತುಂಬ ಚೆನ್ನಾಗಿ ಫೋಕಸ್ ಆ್ಯಂಡ್ ಅಟೆನ್ಷನ್ನ ಕೊಡ್ತಾರೆ. ಲಿಟಲ್ ಎ ಆಲ್ರೆಡಿ ರೋಲ್ ಓವರ್ ಆಗ್ತಿದ್ದಾರೆ, ಟಮ್ಮಿ ಟೈಮ್ನ ಮಾಡ್ತಿದ್ದಾರೆ ಅಲ್ವಾ. ಸೊ ಅವಾಗ್ಲೂ ಸಹ ಈ ಫ್ಲ್ಯಾಶ್ ಕಾರ್ಡ್ಸ್ನ ಇಟ್ಟು ಟಮ್ಮಿ ಟೈಮ್ನ ಮಾಡಿಸ್ತಾ ಇದ್ದೀನಿ. ಶಿ ರಿಯಲಿ ಎಂಜಾಯ್ಸ್ ದಿಸ್. ಒಂದು 10 to 15 ಮಿನಿಟ್ಸ್ವರೆಗೂ ಈ ರೀತಿ ಟಮ್ಮಿ ಟೈಮಲ್ಲೇ ಫ್ಲ್ಯಾಶ್ ಕಾರ್ಡ್ಸ್ ತೋರಿಸ್ತೀನಿ. ವಿಜುವಲ್ ಟ್ರ್ಯಾಕಿಂಗ್ ಇದರಲ್ಲೂ ಸಹ ಮಾಡಿಸ್ತೀನಿ. ಬೇಗ ಕತ್ತು ನಿಲ್ಲೋದಕ್ಕೆ ಇದು ಸಹಾಯ ಆಗುತ್ತೆ. ಆ್ಯಂಡ್ ಕೆಳಗಡೆ ಇಟ್ಟಾಗ್ಲೂ ಸಹ ಲಿಟಲ್ ಎ ಕೆಳಗಡೆ ಕತ್ತು ಬಗ್ಗಿಸ್ತಾರೆ. ಸ್ವಲ್ಪ ಪ್ರಮಾಣದಲ್ಲಿ ಕತ್ತು ಎತ್ತು ನೋಡೋದಕ್ಕೂ ಟ್ರೈ ಮಾಡ್ತಿದ್ದಾರೆ. ಸೊ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಐ ಕಾಂಟ್ರಾಸ್ಟ್ ಕಾರ್ಡ್ಸ್ನ ತೋರಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳೋದಾದರೆ, ಮಕ್ಕಳಿಗೆ ಅಂಡರ್ ಡೆವಲಪ್ಡ್ ವಿಷನ್ ಮಕ್ಕಳಿಗೆ ಇನಿಷಿಯಲಿ ಅವರ ಐ ಡೆವಲಪ್ಮೆಂಟ್ ಅಷ್ಟಿರೋದಿಲ್ಲ, ಅದು ಡೆವಲಪ್ ಆಗುತ್ತೆ. ಸ್ಟ್ರಾಂಗ್ ವಿಜುವಲ್ ಸಿಗ್ನಲ್ ಟು ಬ್ರೈನ್ ಆಗುತ್ತೆ. ಬ್ರೈನ್ಗೆ ತುಂಬ ಚೆನ್ನಾಗಿ ಒಂದು ಸಿಗ್ನಲ್ಸ್ ಎಲ್ಲ ಪಾಸ್ ಆಗುತ್ತೆ. ರ್ಯಾಪಿಡ್ ಐ ಮೂಮೆಂಟ್ ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಮಕ್ಕಳು ಕಲಿತಾರೆ. ಆ್ಯಂಡ್ ಲಾಸ್ಟ್, ಮಕ್ಕಳಿಗೆ ಪ್ಯಾಟರ್ನ್ಸ್ ಆ್ಯಂಡ್ ಶೇಪ್ಸ್ನ ರೆಕಗ್ನಿಷನ್ ಮಾಡೋದಕ್ಕೆ ಮಕ್ಕಳಿಗೆ ಬರುತ್ತೆ. ಕಲಿಯೋದಕ್ಕೆ ಇವಾಗ ಪ್ರಯತ್ನ ಮಾಡ್ತಿರ್ತಾರೆ ಮಕ್ಕಳು. ಹುಟ್ಟಿದಾಗ್ಲಿಂದ ಮೊದಲ 1000 ದಿನ ಅಂತ ಹೇಳ್ತೀವಿ, ಫಸ್ಟ್ 1000 ಡೇಸ್ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗ್ತಿರುತ್ತೆ. ಟ್ರಿಲಿಯನ್ಸ್ ಆಫ್ ನ್ಯೂರಾನ್ ಸೆಲ್ಸ್ ಮಕ್ಕಳಿಗೆ 1 ಸೆಕೆಂಡ್ಸಲ್ಲಿ ಫಾರ್ಮ್ ಆಗ್ತಿರುತ್ತೆ, ಕನೆಕ್ಷನ್ ಆಗ್ತಿರುತ್ತೆ. ಈಗ ನಾವು ಯಾವ ರೀತಿ ಮಕ್ಕಳಿಗೆ ಒಂದು ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡ್ತೀವೋ ಅವರ ಕಲಿಕೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಫ್ಲ್ಯಾಶ್ ಕಾರ್ಡ್ಸ್ನ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. 0 to 4 ಮಂತ್ಸ್ವರೆಗೂ ನಾವು ಹೈ ಕಾಂಟ್ರಾಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾರ್ಡ್ಸ್ನ ತೋರಿಸ್ಬೋದು. 6 ಮಂತ್ಸ್ವರೆಗೂ ತೋರಿಸ್ಬೇಕಾ? ನೋ. 4 to 5 ಮಂತ್ಸಿಂದ ನೀವು ಮಾಮೂಲಿ ಎಲ್ಲ ಕಲರ್ಸ್ ಇರುತ್ತಲ್ಲ ಆ ಫ್ಲ್ಯಾಶ್ ಕಾರ್ಡ್ಸ್ನ ಯೂಸ್ ಮಾಡ್ಬೋದು. ಮಕ್ಕಳ ಕಲಿಕೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಈ ಫೇಸ್ನ ನೀವು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. 0 to 3 ಮಂತ್ಸ್ ಇಸ್ ಅ ವೆರಿ ಕ್ರೂಷಿಯಲ್. ಅವರ ವಿಜುವಲ್ ಡೆವಲಪ್ಮೆಂಟ್ ಎಷ್ಟು ಚೆನ್ನಾಗಾಗುತ್ತೋ ಬ್ರೈನ್ ಡೆವಲಪ್ಮೆಂಟ್ ಸಹ ಚೆನ್ನಾಗಾಗುತ್ತೆ. ಮುಂದಕ್ಕೆ ಫೋಕಸ್ ಆ್ಯಂಡ್ ಅಟೆನ್ಷನ್ ಮಕ್ಕಳು ಚೆನ್ನಾಗಿ ಕೊಡ್ತಾರೆ. ನ್ಯೂಬಾರ್ನ್ ಬೇಬೀಸ್ಗೆ ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ನ ಯಾವ ರೀತಿ ತೋರಿಸ್ಬೇಕು ಅದರ ಸಂಪೂರ್ಣ ಮಾಹಿತಿನ ಶೇರ್ ಮಾಡಿ ಅಂತ ತುಂಬ ದಿನದಿಂದ ರಿಕ್ವೆಸ್ಟ್ ಇತ್ತು. ಸಮಯ ಆಗಿರಲಿಲ್ಲ, ಬಿಡುವಾಗಿರಲಿಲ್ಲ. ಇವಾಗ ಆಗಿದೆ. ಎಲ್ಲದಕ್ಕೂ ಸಮಯ ಕೂಡ ಬರಬೇಕು ಅಲ್ವಾ. ಲೇಟ್ ಆಗಿದ್ರೆ ಕ್ಷಮೆ ಇರಲಿ, ಯಾವುದೂ ಲೇಟ್ ಅಲ್ಲ. ಈಗಲೂ ಸ್ಟಾರ್ಟ್ ಮಾಡಿ. ನಿಮ್ಮ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್, ವಿಜುವಲ್ ಡೆವಲಪ್ಮೆಂಟ್ನ ಈಗಲೂ ಮಾಡುವಂತಹ ಸಾಧ್ಯ ನಿಮ್ಮ ಕೈಯಲ್ಲಿದೆ. ಎಲ್ಲನೂ ನಮ್ಮ ಕೈಯಲ್ಲೇ ಇರುತ್ತೆ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಲ್ಲಿ ಸಿಗೋಣ.